ಇನ್ನು ಪಾಕಿಸ್ತಾನ ತಂಡದ ವಿರುದ್ಧ ಪಿಸಿಬಿ ವಿರುದ್ಧ ಸಮರ ಸಾರೋದಕ್ಕೆ ಬಿಸಿಸಿಐ ಈಗ ಸಜ್ಜಾಗಿದೆ. ಅದರಲ್ಲೂ ಮೊಹಸಿನ್ ನಖ್ವಿ ವಿರುದ್ಧ ಪ್ರತಿಭಟನೆಗೆ ಬಿಸಿಸಿಐ ನಿರ್ಧಾರ ಮಾಡಿದೆ. ಬಿಸಿಸಿಐ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಹೇಳಿಕೆ ಕೊಟ್ಟಿದ್ದಾರೆ. ಮೊಹಸಿನ್ ನಖ್ವಿ ಟ್ರೋಫಿ ಪದಕವನ್ನ ತಮ್ಮ ಜೊತೆಗೆ ಕೊಂಡೊಯ್ದಿದ್ದಾರೆ. ಇದು ನಿಜಕ್ಕೂ ದುರದೃಷ್ಟಕರ ಮತ್ತು ಕ್ರೀಡಾಹೀನ ಪ್ರದರ್ಶಿಸುತ್ತೆ. ಕೂಡಲೇ ಟ್ರೋಫಿ ಮತ್ತೆ ಪದಕಗಳನ್ನ ಹಸ್ತಾಂತರ ಮಾಡಬೇಕು. ಈ ಬಗ್ಗೆ ಐಸಿಸಿ ಮೀಟಿಂಗ್ನಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ. ನವೆಂಬರ್ನಲ್ಲಿ ನಡೆಯುತ್ತೆ ಐಸಿಸಿ ಕೌನ್ಸಿಲ್ ಮೀಟಿಂಗ್. ಸೊ ಅವಾಗ ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಯಾಕಂದ್ರೆ ನಿನ್ನೆ ನಡೆದಂಥ ಒಂದು ಪಂದ್ಯ, ಫೈನಲ್ ಪಂದ್ಯ ಗೆದ್ದ ಬಳಿಕ ಪ್ರೆಸೆಂಟೇಷನ್ ಸೆರೆಮನಿಯ ಸಂದರ್ಭದಲ್ಲಿ ಭಾರತ ನಿರಾಕರಿಸಿತು ಟೀಮ್ ಇಂಡಿಯಾ. ನಾವು ನಖ್ವಿಯಿಂದ ಟ್ರೋಫಿ ಮತ್ತು ಪದಕಗಳನ್ನು ಪಡೆಯೋದಿಲ್ಲ ಅಂಥೇಳಿ. ಸೊ ಅದರಿಂದ ಸಿಟ್ಟಿಗೆದ್ದಂಥ ನಖ್ವಿ ಪ್ರೆಸೆಂಟೇಷನ್ ಸೆರೆಮನಿಯಿಂದ ಹೊರಗಡೆ ಹೋಗಿದ್ದು ಅಲ್ಲದೆ ಅವರ ಜೊತೆಗೇನೆ ಟ್ರೋಫಿನೂ ಮತ್ತು ಪದಕಗಳನ್ನು ತೊಗೊಂಡು ಹೋಗಿದ್ದಾರೆ. ನಾನು ಕೊಡೋದೇ ಇಲ್ಲ ಈಗ ನಿಮಗೆ ಅಂಥೇಳಿ. ಸೊ ಇದು ನಿಜಕ್ಕೂ ದುರದೃಷ್ಟಕರ, ಕ್ರೀಡಾಹೀನ ಪ್ರದರ್ಶಿಸುತ್ತೆ ಇದು. ಸೊ ಇವರ ಆಟಿಟ್ಯೂಡ್ ಸರಿ ಇಲ್ಲ ಅನ್ನುವಂಥದ್ದನ್ನು ಬಿಸಿಸಿಐ ಕೂಡ ಖಂಡಿಸಿದೆ. ಹಾಗೆ ಪಂದ್ಯ ಮುಗಿದ ಬಳಿಕ ಸಲ್ಮಾನ್ ಅಲಿ ಆಗ ಪ್ರದರ್ಶನ ಮಾಡಿದ್ದು ಅವರ ಒಂದು ಆಟಿಟ್ಯೂಡ್, ಅದು ಕೂಡ ಸಾಕಷ್ಟು ಟೀಕೆಗೆ ಈಗ ಗುರಿಯಾಗಿದೆ. ನೋಡಿ, ಮತ್ತೊಂದು ಕಡೆ ಈಗ ಸೂರ್ಯಕುಮಾರ್ ಯಾದವ್ ತನ್ನ ಮ್ಯಾಚ್, ಈ ಒಂದು ಟೂರ್ನಿಯಲ್ಲಿ ಎಷ್ಟು ಮ್ಯಾಚ್ಗಳನ್ನು ಆಡಿದರು, 7 ಮ್ಯಾಚ್ಗಳನ್ನು, ಅದರ ಸಂಭಾವನೆಯನ್ನು ನಾನು ಯೋಧರಿಗೆ ಕೊಡ್ತೀನಿ ಅನ್ನುವಂಥದ್ದನ್ನು ಘೋಷಣೆ ಮಾಡಿದ್ದಾರೆ. ಟೀಮ್ ಇಂಡಿಯಾ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಘೋಷಣೆ ಮಾಡಿರೋದು. ಫೈನಲ್ ಪಂದ್ಯದ ಬಳಿಕ ಸುದ್ದಿಗೋಷ್ಠಿ ನಡೆಸಿದಂಥ ಸಂದರ್ಭದಲ್ಲಿ ಸೂರ್ಯಕುಮಾರ್ ಯಾದವ್ ಈ ಘೋಷಣೆಯನ್ನು ಮಾಡಿದ್ರು. ಜೊತೆಗೆ ಟ್ವೀಟ್ ಕೂಡ ಮಾಡಿದ್ದಾರೆ. ನೋಡಿ, ಐ ಹ್ಯಾವ್ ಡಿಸೈಡೆಡ್ ಟು ಡೊನೇಟ್ ಮೈ ಮ್ಯಾಚ್ ಫೀಸ್ ಫ್ರಮ್ ದಿಸ್ ಟೂರ್ನಮೆಂಟ್ ಟು ಸಪೋರ್ಟ್ ಅವರ್ ಆರ್ಮ್ಡ್ ಫೋರ್ಸಸ್ ಅನ್ನುವಂಥದ್ದನ್ನು, ಅಂದರೆ ನಮ್ಮ ಯೋಧರಿಗೆ ಇದನ್ನು ನಾನು ಸಮರ್ಪಿಸ್ತೀನಿ ಅನ್ನುವಂಥ ಒಂದು ಮಾತುಗಳನ್ನು ಸೂರ್ಯಕುಮಾರ್ ಯಾದವ್ ಹೇಳಿದ್ದಾರೆ. ಬಹುಶಃ ಈ ಒಂದು ಇಡೀ ಟೂರ್ನಿ ಉದ್ದಕ್ಕೂ ಕೂಡ ಸೂರ್ಯಕುಮಾರ್ ಯಾದವ್ ವರ್ತನೆ, ಅವರು ನಡ್ಕೊಂಡಿರುವಂತಹ ರೀತಿ ನಿಜಕ್ಕೂ ಶ್ಲಾಘನೀಯ. ಯಾಕಂದರೆ ಡೇ 1ಇಂದಲೂ ಕೂಡ ಅವ್ರು ಕೊಡುವಂಥ ಒಂದು ಸ್ಟೇಟ್ಮೆಂಟ್, ಅವ್ರು ಮಾತಾಡುವಂತಹ ರೀತಿ ಸಾಕಷ್ಟು ಒಳೆದು ತೂಗಿ ಮಾತಾಡ್ತಾರೆ. ಸೂರ್ಯಕುಮಾರ್ ಯಾದವ್ ಒಂದು ಪ್ರೆಸ್ ಮೀಟ್ ಸಂದರ್ಭದಲ್ಲೂ ಕೂಡ ಅವರು ಪಾಕಿಸ್ತಾನಕ್ಕೆ ಟಕ್ಕರ್ ಕೊಟ್ಟಂತಹ ರೀತಿ, ಮುಂಚೆ ಎಲ್ಲ ಬದ್ಧ ವೈರಿಗಳು, ನಮಗೆ ತುಂಬಾ ಸ್ಟ್ರಾಂಗ್ ಒಪೊನೆಂಟ್ ಅನ್ನುವಂಥದ್ದನ್ನೆಲ್ಲ ಹೇಳ್ತಾ ಇದ್ರು. ಈಗ ಆ ಥರದ್ದೇನು ಕಾಣಿಸೋದಿಲ್ಲ ನನಗೆ, ಯಾವತ್ತೂ ಕೂಡ ನಮಗೆ ಪಾಕಿಸ್ತಾನ ಸ್ಟ್ರಾಂಗ್ ಒಪೊನೆಂಟ್ ಅಂತ ಹೇಳಿ ಅನಿಸೇ ಇಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಪಾಕಿಸ್ತಾನಕ್ಕೆ ಟಕ್ಕರ್ ಕೊಟ್ಟಿದ್ರು. ಅದೇ ರೀತಿ ಆಡಿದಂಥ 3 ಪಂದ್ಯಗಳನ್ನು ಗೆದ್ದು ಬೀಗಿದೆ ಭಾರತ ತಂಡ. ನಿನ್ನೆ ಫೈನಲ್ನಲ್ಲೂ ಕೂಡ ಅತ್ಯದ್ಭುತವಾದಂಥ ಒಂದು ಆಟ ಪ್ರದರ್ಶಿಸಿ ಭಾರತ ತಂಡ ಏಷ್ಯಾ ಕಪ್ಗೆ 9ನೇ ಬಾರಿಗೆ ಮುತ್ತಿಕ್ಕಿದೆ. ಇನ್ನು ಭಾರತ ಗೆದ್ದಿದೆ, ಪಾಕಿಸ್ತಾನಕ್ಕೆ ಮೋದಿ ತಿರುಗೇಟ್ ಕೊಟ್ಟಿದ್ದಾರೆ. ಮೈದಾನದಲ್ಲೂ ಕೂಡ ಆಪರೇಷನ್ ಸಿಂಧೂರ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಫಲಿತಾಂಶ ಒಂದೇ, ಅಲ್ಲೂ ಕೂಡ ಭಾರತ ಗೆದ್ದಿತ್ತು, ಇಲ್ಲೂ ಕೂಡ ಭಾರತ ಗೆದ್ದಿದೆ ಅನ್ನೋ ರೀತಿಯಲ್ಲಿ ಟ್ವೀಟ್ ಮಾಡಿದ್ದಾರೆ. ನಮ್ಮ ಕ್ರಿಕೆಟಿಗರಿಗೆ ಶುಭಾಶಯಗಳು ಅಂತ ಹೇಳಿ ಟ್ವೀಟ್ನಲ್ಲಿ ಪಾಕಿಸ್ತಾನವನ್ನು ಕಾಲೆಳೆದಿದ್ದಾರೆ ಪ್ರಧಾನಿ ಮೋದಿ. ನೋಡಿ, ಇದು ಟ್ವೀಟ್. ಭಾರತ ಪಾಕಿಸ್ತಾನ ನಡುವೆ ನಡೆದಂಥ ಒಂದು ಫೈನಲ್ ಪಂದ್ಯ ಭಾರತ ಗೆದ್ದ ಬಳಿಕ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಮಂತ್ರಿ ಮಾಡಿದಂಥ ಟ್ವೀಟ್ ಇದು. ಆಟದ ಮೈದಾನದಲ್ಲಿ ಆಪರೇಷನ್ ಸಿಂಧೂರ, ಫಲಿತಾಂಶ ಒಂದೇ, ಭಾರತ ಗೆದ್ದಿದೆ, ನಮ್ಮ ಕ್ರಿಕೆಟಿಗರಿಗೆ ಶುಭಾಶಯಗಳು. ಆಟದ ಮೈದಾನದಲ್ಲಿ ಆಪರೇಷನ್ ಸಿಂಧೂರ, ಫಲಿತಾಂಶ ಒಂದೇ, ಭಾರತ ಗೆದ್ದಿದೆ, ನಮ್ಮ ಕ್ರಿಕೆಟಿಗರಿಗೆ ಶುಭಾಶಯಗಳು.